ಕೇಂದ್ರ ಸಚಿವರು ನನ್ನನ್ನು ಹೆದರಿಸೋಸ್ಕರ ಎಫ್ಐಆರ್ ಹಾಕಿದ್ದಾರೆ. ನಾನು ಯಾವುದೇ ಕಾರಣಕ್ಕೆ ಹೆದರುವ ಮನುಷ್ಯ ಅಲ್ಲ ಅಂತ ಹೇಳಿದ್ರು. ನೋಡಪ್ಪ, ನನಗೆ ಅವರ ಪರ್ಸನಲ್ ವಿಚಾರ ನಾನು ಇಂಟರ್ಫಿಯರ್ ಆಗೋದು ನನಗೂ ಸೂಕ್ತ ಅಲ್ಲ, ನನಗೂ ಗೊತ್ತಿಲ್ಲ. ನಾನು ಹೋಮ್ ಮಿನಿಸ್ಟರ್ ಅಲ್ಲ. ಯಾವ ವಿಚಾರ ಕೂಡ ನನಗೆ ಗೊತ್ತಿಲ್ಲ. ಅದು ನಾನು ಚನ್ನಪಟ್ಟಣ ನಾವು ಮಾಡಿದಂಥ ಭೂಮಿ ಪೂಜೆ ಕೆಲಸಗಳು ಅವು ಇವೆಲ್ಲ ನಾನು ಆಮೇಲೆ CSR ಅಲ್ಲಿ ಕೆಲವು ಕೆಲಸ ಮಾಡಿಸಿದ್ದು ಶಾಲೆಗಳು, ನನ್ನ ಅಚ್ಚುಮೆಚ್ಚಿನ ಪ್ರಾಜೆಕ್ಟು ಶಾಲೆಗಳನ್ನ CSR ಅಲ್ಲಿ ಮಾಡಿಸ್ಬೇಕು ಅಂತೇಳಿ 3 ಕಡೆ ಪೂಜೆ ಮಾಡಿಬಿಟ್ಟು ಬಂದಿದ್ದೀನಿ. ಬೇರೆ ಭೂಮಿ ಪೂಜೆ ನನ್ನ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಸುಮಾರು 9 ಬ್ರಿಡ್ಜು, ಅದರಲ್ಲಿ 6 ಬ್ರಿಡ್ಜ್ನ ಭೂಮಿ ಪೂಜೆ ಮಾಡಿ ಬಂದಿದ್ದೀನಿ. ಅಷ್ಟು ಬಿಟ್ಟರೆ ಮಿಕ್ಕಿದ್ದು ಯಾವುದು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ, ನನಗೆ ಯಾವ ಇನ್ಫಾರ್ಮೇಷನು ಇಲ್ಲ. ನನಗೆ ಯಾವ ಇನ್ಫಾರ್ಮೇಷನ್ ಇಲ್ಲ, ನನಗೆ ಗೊತ್ತಿಲ್ಲ. ಸದ್ಯಕ್ಕೆ ಹೋಗುವಂಥ ಅವಶ್ಯಕತೆ ಬಂದಿಲ್ಲ. ನಮ್ಮ ಪಾರ್ಟಿ ಲೀಡರ್ ನಮ್ಮ ಅಧ್ಯಕ್ಷನ ಭೇಟಿ ಮಾಡಿದೆ, ಇನ್ಯಾರ ಅಧ್ಯಕ್ಷರನ್ನ ಭೇಟಿ ಮಾಡ್ತಾರೆ? ಈಗ ನಾನು ನಿಮ್ಮನ್ನ ಭೇಟಿ ಮಾಡ್ದಂಗೆ ನಮಗೂ ನಿಮಗೂ ಒಂದು ಸಂಬಂಧ, ರಾಜಕಾರಣಿಗಳಿಗೂ ಪ್ರೆಸ್ ಅವ್ರಿಗೂ ಒಂದು ಸಂಬಂಧ ಇರ್ತದೆ ಅಂತ ನಮಗೆ ನಮ್ಮ ಅಧ್ಯಕ್ಷಗಳನ್ನ ಭೇಟಿ ಮಾಡೋ ಅಂತ ಒಂದು ಇರ್ತದೆ. ಈಗ ನಾನು ದೆಹಲಿಗೆ ಹೋದಾಗೆಲ್ಲ ನಾನು ನಮ್ಮ ಅಧ್ಯಕ್ಷನ ಭೇಟಿ ಮಾಡ್ತೀನಿ, ನಮ್ಮ ಲೀಡರ್ಗಳು ಭೇಟಿ ಮಾಡ್ತೀನಿ. ಈಗ ನೋಡಿ, ಹಳ್ಳಿಯಿಂದ ಬಂದವರೆಲ್ಲ ಈಗ ನನ್ನ ಭೇಟಿ ಮಾಡ್ತಾವ್ರೆ. ಹಳ್ಳಿಯಿಂದ ಬಂದವರು, ತಾಲೂಕಿಂದ ಬಂದವರೆಲ್ಲ ನನ್ನ ಭೇಟಿ ಮಾಡದೆ ಇನ್ಯಾರು ಭೇಟಿ ಮಾಡೋಕ್ಕಾಗ್ತದೆ? ನೋಡಪ್ಪ, ನಾನು ದಿನಾ ಭೇಟಿ ಮಾಡ್ತಾ ಇರ್ತೀನಿ. ದಿನಾ ವರದಿಗಳು ಇಲ್ಲೇನೇ ನಡೀತಾ ಇದೆ ಅವ್ರಿಗೂ ಹೋಗ್ತಾ ಇರ್ತದೆ. ನಮ್ಮ ಆಫೀಸಲ್ಲಿ ಹೇಳ್ಬಿಟ್ಟಿರ್ತೀವಿ, ಬೆಂಗಳೂರಲ್ಲಿ ಕಾಂಗ್ರೆಸ್ ಕಚೇರಿ ರಾಜ್ಯದಲ್ಲಿ ಏನೇನು ಆಗ್ತದೆ ಎಲ್ಲ ಡೆಲ್ಲಿಗೆ ನಾವು ರಿಪೋರ್ಟ್ ಕಳಿಸ್ಲೇಬೇಕು. ಪೇಪರ್ಲಿ ಏನು ಬರ್ತದೆ, ಮತ್ತೊಂದು ಬರ್ತದೆ. ಅವ್ರ ಹತ್ರನೂ ಒಂದು ಟೀಮ್ ಇದೆ, ಎಲ್ಲ ರಾಜ್ಯದಲ್ಲೂ ಕಲೆಕ್ಟ್ ಮಾಡ್ತಾ ಇರ್ತಾರೆ ಅವರು. ಯಾರು? ನಾನು ಅದಕ್ಕೊಂದು ಟೀಮೇ ಸಪ್ರೇಟ್ ಇದೆ, ರಿಸರ್ಚ್ ಟೀಮ್ ಅಂತ ಒಂದು ಟೀಮ್ ಇದೆ. ಅವರು ಆ ರಿಸರ್ಚ್ ಟೀಮು ಏನೇನು ಆಕ್ಟಿವಿಟೀಸ್ ಆಗ್ತದೆ ಅಂತ ಅವ್ರು ರೆಗ್ಯುಲರ್ ಆಗಿ ಕಳಿಸ್ತಾ ಇರ್ತಾರೆ. ಕೇಂದ್ರ ಸಚಿವರು ನನ್ನನ್ನು ಹೆದರಿಸೋಸ್ಕರ ಎಫ್ಐಆರ್ ಹಾಕಿದ್ದಾರೆ. ನಾನು ಯಾವುದೇ ಕಾರಣಕ್ಕೆ ಹೆದರುವ ಮನುಷ್ಯ ಅಲ್ಲ ಅಂತ ಹೇಳಿದ್ರು. ನೋಡಪ್ಪ, ನನಗೆ ಅವರ ಪರ್ಸನಲ್ ವಿಚಾರ ನಾನು ಇಂಟರ್ಫಿಯರ್ ಆಗೋದು ನನಗೂ ಸೂಕ್ತ ಅಲ್ಲ, ನನಗೂ ಗೊತ್ತಿಲ್ಲ. ನಾನು ಹೋಮ್ ಮಿನಿಸ್ಟರ್ ಅಲ್ಲ. ಯಾವ ವಿಚಾರ ಕೂಡ ನನಗೆ ಗೊತ್ತಿಲ್ಲ. ಅದು ನಾನು ಚನ್ನಪಟ್ಟಣ ನಾವು ಮಾಡಿದಂಥ ಭೂಮಿ ಪೂಜೆ ಕೆಲಸಗಳು ಅವು ಇವೆಲ್ಲ ನಾನು ಆಮೇಲೆ CSR ಅಲ್ಲಿ ಕೆಲವು ಕೆಲಸ ಮಾಡಿಸಿದ್ದು ಶಾಲೆಗಳು, ನನ್ನ ಅಚ್ಚುಮೆಚ್ಚಿನ ಪ್ರಾಜೆಕ್ಟು ಶಾಲೆಗಳನ್ನ CSR ಅಲ್ಲಿ ಮಾಡಿಸ್ಬೇಕು ಅಂತೇಳಿ 3 ಕಡೆ ಪೂಜೆ ಮಾಡಿಬಿಟ್ಟು ಬಂದಿದ್ದೀನಿ. ಬೇರೆ ಭೂಮಿ ಪೂಜೆ ನನ್ನ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಸುಮಾರು 9 ಬ್ರಿಡ್ಜು, ಅದರಲ್ಲಿ 6 ಬ್ರಿಡ್ಜ್ನ ಭೂಮಿ ಪೂಜೆ ಮಾಡಿ ಬಂದಿದ್ದೀನಿ. ಅಷ್ಟು ಬಿಟ್ಟರೆ ಮಿಕ್ಕಿದ್ದು ಯಾವುದು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ, ನನಗೆ ಯಾವ ಇನ್ಫಾರ್ಮೇಷನು ಇಲ್ಲ. ನನಗೆ ಗೊತ್ತಿಲ್ಲ. ಸದ್ಯಕ್ಕೆ ಹೋಗುವಂಥ ಅವಶ್ಯಕತೆ ಬಂದಿಲ್ಲ. ನಮ್ಮ ಪಾರ್ಟಿ ಲೀಡರ್ ನಮ್ಮ ಅಧ್ಯಕ್ಷನ ಭೇಟಿ ಮಾಡಿದೆ, ಇನ್ಯಾರ ಅಧ್ಯಕ್ಷರನ್ನ ಭೇಟಿ ಮಾಡ್ತಾರೆ? ಈಗ ನಾನು ನಿಮ್ಮನ್ನ ಭೇಟಿ ಮಾಡ್ದಂಗೆ ನಮಗೂ ನಿಮಗೂ ಒಂದು ಸಂಬಂಧ, ರಾಜಕಾರಣಿಗಳಿಗೂ ಪ್ರೆಸ್ ಅವ್ರಿಗೂ ಒಂದು ಸಂಬಂಧ ಇರ್ತದೆ ಅಂತ ನಮಗೆ ನಮ್ಮ ಅಧ್ಯಕ್ಷಗಳನ್ನ ಭೇಟಿ ಮಾಡೋ ಅಂತ ಒಂದು ಇರ್ತದೆ. ಈಗ ನಾನು ದೆಹಲಿಗೆ ಹೋದಾಗೆಲ್ಲ ನಾನು ನಮ್ಮ ಅಧ್ಯಕ್ಷನ ಭೇಟಿ ಮಾಡ್ತೀನಿ, ನಮ್ಮ ಲೀಡರ್ಗಳು ಭೇಟಿ ಮಾಡ್ತೀನಿ. ಈಗ ನೋಡಿ, ಹಳ್ಳಿಯಿಂದ ಬಂದವರೆಲ್ಲ ಈಗ ನನ್ನ ಭೇಟಿ ಮಾಡ್ತಾವ್ರೆ. ಹಳ್ಳಿಯಿಂದ ಬಂದವರು, ತಾಲೂಕಿಂದ ಬಂದವರೆಲ್ಲ ನನ್ನ ಭೇಟಿ ಮಾಡದೆ ಇನ್ಯಾರು ಭೇಟಿ ಮಾಡೋಕ್ಕಾಗ್ತದೆ? ನೋಡಪ್ಪ, ನಾನು ದಿನಾ ಭೇಟಿ ಮಾಡ್ತಾ ಇರ್ತೀನಿ. ದಿನಾ ವರದಿಗಳು ಇಲ್ಲೇನೇ ನಡೀತಾ ಇದೆ ಅವ್ರಿಗೂ ಹೋಗ್ತಾ ಇರ್ತದೆ. ನಮ್ಮ ಆಫೀಸಲ್ಲಿ ಹೇಳ್ಬಿಟ್ಟಿರ್ತೀವಿ, ಬೆಂಗಳೂರಲ್ಲಿ ಕಾಂಗ್ರೆಸ್ ಕಚೇರಿ ರಾಜ್ಯದಲ್ಲಿ ಏನೇನು ಆಗ್ತದೆ ಎಲ್ಲ ಡೆಲ್ಲಿಗೆ ನಾವು ರಿಪೋರ್ಟ್ ಕಳಿಸ್ಲೇಬೇಕು. ಪೇಪರ್ಲಿ ಏನು ಬರ್ತದೆ, ಮತ್ತೊಂದು ಬರ್ತದೆ. ಅವ್ರ ಹತ್ರನೂ ಒಂದು ಟೀಮ್ ಇದೆ, ಎಲ್ಲ ರಾಜ್ಯದಲ್ಲೂ ಕಲೆಕ್ಟ್ ಮಾಡ್ತಾ ಇರ್ತಾರೆ ಅವರು. ಯಾರು? ನಾನು ಅದಕ್ಕೊಂದು ಟೀಮೇ ಸಪ್ರೇಟ್ ಇದೆ, ರಿಸರ್ಚ್ ಟೀಮ್ ಅಂತ ಒಂದು ಟೀಮ್ ಇದೆ. ಅವರು ಆ ರಿಸರ್ಚ್ ಟೀಮು ಏನೇನು ಆಕ್ಟಿವಿಟೀಸ್ ಆಗ್ತದೆ ಅಂತ ಅವ್ರು ರೆಗ್ಯುಲರ್ ಆಗಿ ಕಳಿಸ್ತಾ ಇರ್ತಾರೆ. ಕೇಂದ್ರ ಸಚಿವರು ನನ್ನನ್ನು ಹೆದರಿಸೋಸ್ಕರ ಎಫ್ಐಆರ್ ಹಾಕಿದ್ದಾರೆ. ನಾನು ಯಾವುದೇ ಕಾರಣಕ್ಕೆ ಹೆದರುವ ಮನುಷ್ಯ ಅಲ್ಲ ಅಂತ ಹೇಳಿದ್ರು.
ನೋಡಪ್ಪ, ನನಗೆ ಅವರ ಪರ್ಸನಲ್ ವಿಚಾರ ನಾನು ಇಂಟರ್ಫಿಯರ್ ಆಗೋದು ನನಗೂ ಸೂಕ್ತ ಅಲ್ಲ, ನನಗೂ ಗೊತ್ತಿಲ್ಲ. ನಾನು ಹೋಮ್ ಮಿನಿಸ್ಟರ್ ಅಲ್ಲ, ಯಾವ ವಿಚಾರ ಕೂಡ ನನಗೆ ಗೊತ್ತಿಲ್ಲ. ಅದು ನಾನು ಚನ್ನಪಟ್ಟಣ ನಾವು ಮಾಡಿದಂಥ ಭೂಮಿ ಪೂಜೆ ಕೆಲಸಗಳು ಅವು ಇವೆಲ್ಲ ನಾನು ಆಮೇಲೆ CSR ಅಲ್ಲಿ ಕೆಲವು ಕೆಲಸ ಮಾಡಿಸಿದ್ದು ಶಾಲೆಗಳು, ನನ್ನ ಅಚ್ಚುಮೆಚ್ಚಿನ ಪ್ರಾಜೆಕ್ಟು ಶಾಲೆಗಳನ್ನ CSR ಅಲ್ಲಿ ಮಾಡಿಸ್ಬೇಕು ಅಂತೇಳಿ 3 ಕಡೆ ಪೂಜೆ ಮಾಡಿಬಿಟ್ಟು ಬಂದಿದ್ದೀನಿ. ಬೇರೆ ಭೂಮಿ ಪೂಜೆ ನನ್ನ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಸುಮಾರು 9 ಬ್ರಿಡ್ಜು, ಅದರಲ್ಲಿ 6 ಬ್ರಿಡ್ಜ್ನ ಭೂಮಿ ಪೂಜೆ ಮಾಡಿ ಬಂದಿದ್ದೀನಿ. ಅಷ್ಟು ಬಿಟ್ಟರೆ ಮಿಕ್ಕಿದ್ದು ಯಾವುದು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ, ನನಗೆ ಯಾವ ಇನ್ಫಾರ್ಮೇಷನು ಇಲ್ಲ. ನನಗೆ ಯಾವ ಇನ್ಫಾರ್ಮೇಷನ್ ಇಲ್ಲ, ನನಗೆ ಗೊತ್ತಿಲ್ಲ. ಸದ್ಯಕ್ಕೆ ಹೋಗುವಂತ ಅವಶ್ಯಕತೆ ಬಂದಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮೀಟ್ ಮಾಡಿದ ತಕ್ಷಣ ಸ್ಪೆಕ್ಯುಲೇಷನ್ಸ್ ಜಾಸ್ತಿ ಆಗ್ತಿದೆ. ನಮ್ಮ ಪಾರ್ಟಿ ಲೀಡರ್ ನಮ್ಮ ಅಧ್ಯಕ್ಷನ ಭೇಟಿ ಮಾಡದೆ ಇನ್ಯಾರ ಅಧ್ಯಕ್ಷರನ್ನ ಭೇಟಿ ಮಾಡ್ತಾರೆ? ಈಗ ನಾನು ನಿಮ್ಮನ್ನ ಭೇಟಿ ಮಾಡ್ದಂಗೆ ನಮಗೂ ನಿಮಗೂ ಒಂದು ಸಂಬಂಧ, ರಾಜಕಾರಣಿಗಳಿಗೂ ಪ್ರೆಸ್ ಅವ್ರಿಗೂ ಒಂದು ಸಂಬಂಧ ಇರ್ತದೆ ಅಂತ ನಮಗೆ ನಮ್ಮ ಅಧ್ಯಕ್ಷಗಳನ್ನ ಭೇಟಿ ಮಾಡೋ ಅಂತ ಒಂದು ಇರ್ತದೆ. ಈಗ ನಾನು ದೆಹಲಿಗೆ ಹೋದಾಗೆಲ್ಲ ನಾನು ನಮ್ಮ ಅಧ್ಯಕ್ಷನ ಭೇಟಿ ಮಾಡ್ತೀನಿ, ನಮ್ಮ ಲೀಡರ್ಗಳು ಭೇಟಿ ಮಾಡ್ತೀನಿ. ಈಗ ನೋಡಿ, ಹಳ್ಳಿಯಿಂದ ಬಂದವರೆಲ್ಲ ಈಗ ನನ್ನ ಭೇಟಿ ಮಾಡ್ತಾವ್ರೆ, ಹಳ್ಳಿಯಿಂದ ಬಂದವರು ತಾಲೂಕಿಂದ ಬಂದವರೆಲ್ಲ ನನ್ನ ಭೇಟಿ ಮಾಡದೆ ಇನ್ಯಾರು ಭೇಟಿ ಮಾಡೋಕ್ಕಾಗ್ತದೆ? ನೋಡಪ್ಪ, ನಾನು ದಿನಾ ಭೇಟಿ ಮಾಡ್ತಾ ಇರ್ತೀನಿ. ದಿನಾ ವರದಿಗಳು ಇಲ್ಲೇನೇ ನಡೀತಾ ಇದೆ ಅವ್ರಿಗೂ ಹೋಗ್ತಾ ಇರ್ತದೆ. ನಮ್ಮ ಆಫೀಸಲ್ಲಿ ಹೇಳ್ಬಿಟ್ಟಿರ್ತೀವಿ, ಬೆಂಗಳೂರಲ್ಲಿ ಕಾಂಗ್ರೆಸ್ ಕಚೇರಿ ರಾಜ್ಯದಲ್ಲಿ ಏನೇನು ಆಗ್ತದೆ ಎಲ್ಲ ಡೆಲ್ಲಿಗೆ ನಾವು ರಿಪೋರ್ಟ್ ಕಳಿಸ್ಲೇಬೇಕು. ಪೇಪರ್ಲಿ ಏನು ಬರ್ತದೆ, ಮತ್ತೊಂದು ಬರ್ತದೆ. ಅವ್ರ ಹತ್ರನೂ ಒಂದು ಟೀಮ್ ಇದೆ, ಎಲ್ಲ ರಾಜ್ಯದಲ್ಲೂ ಕಲೆಕ್ಟ್ ಮಾಡ್ತಾ ಇರ್ತಾರೆ ಅವರು. ಯಾರು? ನಾನು ಅದಕ್ಕೊಂದು ಟೀಮೇ ಸಪ್ರೇಟ್ ಇದೆ, ರಿಸರ್ಚ್ ಟೀಮ್ ಅಂತ ಒಂದು ಟೀಮ್ ಇದೆ. ಅವರು ಆ ರಿಸರ್ಚ್ ಟೀಮು ಏನೇನು ಆಕ್ಟಿವಿಟೀಸ್ ಆಗ್ತದೆ ಅಂತ ಅವ್ರು ರೆಗ್ಯುಲರ್ ಆಗಿ ಕಳಿಸ್ತಾ ಇರ್ತಾರೆ. ಕೇಂದ್ರ ಸಚಿವರು ನನ್ನನ್ನು ಹೆದರಿಸೋಸ್ಕರ FIR ಹಾಕಿದ್ದಾರೆ, ನಾನು ಯಾವುದೇ ಕಾರಣಕ್ಕೆ ಹೆದರುವ ಮನುಷ್ಯ ಅಲ್ಲ ಅಂತ ಹೇಳಿದ್ದಾರೆ. ನೋಡಪ್ಪ, ನನಗೆ ಅವರ ಪರ್ಸನಲ್ ವಿಚಾರ ನಾನು ಇಂಟರ್ಫಿಯರ್ ಆಗೋದು ನನಗೂ ಸೂಕ್ತ ಅಲ್ಲ, ನನಗೂ ಗೊತ್ತಿಲ್ಲ. ನಾನು ಹೋಮ್ ಮಿನಿಸ್ಟರ್ ಅಲ್ಲ, ಯಾವ ವಿಚಾರ ಕೂಡ ನನಗೆ ಗೊತ್ತಿಲ್ಲ. ಅದು ನಾನು ಚನ್ನಪಟ್ಟಣ ನಾವು ಮಾಡಿದಂಥ ಭೂಮಿ ಪೂಜೆ ಕೆಲಸಗಳು ಅವು ಇವೆಲ್ಲ ನಾನು ಆಮೇಲೆ CSR ಅಲ್ಲಿ ಕೆಲವು ಕೆಲಸ ಮಾಡಿಸಿದ್ದು ಶಾಲೆಗಳು, ನನ್ನ ಅಚ್ಚುಮೆಚ್ಚಿನ ಪ್ರಾಜೆಕ್ಟು ಶಾಲೆಗಳನ್ನ CSR ಅಲ್ಲಿ ಮಾಡಿಸ್ಬೇಕು ಅಂತೇಳಿ 3 ಕಡೆ ಪೂಜೆ ಮಾಡಿಬಿಟ್ಟು ಬಂದಿದ್ದೀನಿ. ಬೇರೆ ಭೂಮಿ ಪೂಜೆ ನನ್ನ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಸುಮಾರು 9 ಬ್ರಿಡ್ಜು, ಅದರಲ್ಲಿ 6 ಬ್ರಿಡ್ಜ್ನ ಭೂಮಿ ಪೂಜೆ ಮಾಡಿ ಬಂದಿದ್ದೀನಿ. ಅಷ್ಟು ಬಿಟ್ಟರೆ ಮಿಕ್ಕಿದ್ದು ಯಾವುದು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ, ನನಗೆ ಯಾವ ಇನ್ಫಾರ್ಮೇಷನು ಇಲ್ಲ. ನನಗೆ ಗೊತ್ತಿಲ್ಲ. ಸದ್ಯಕ್ಕೆ ಹೋಗುವಂತ ಅವಶ್ಯಕತೆ ಬಂದಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮೀಟ್ ಮಾಡಿದ ತಕ್ಷಣ ಸ್ಪೆಕ್ಯುಲೇಷನ್ಸ್ ಜಾಸ್ತಿ ಆಗ್ತಿದೆ. ನಮ್ಮ ಪಾರ್ಟಿ ಲೀಡರ್ ನಮ್ಮ ಅಧ್ಯಕ್ಷನ ಭೇಟಿ ಮಾಡದೆ ಇನ್ಯಾರ ಅಧ್ಯಕ್ಷರನ್ನ ಭೇಟಿ ಮಾಡ್ತಾರೆ? ಈಗ ನಾನು ನಿಮ್ಮನ್ನ ಭೇಟಿ ಮಾಡ್ದಂಗೆ ನಮಗೂ ನಿಮಗೂ ಒಂದು ಸಂಬಂಧ, ರಾಜಕಾರಣಿಗಳಿಗೂ ಪ್ರೆಸ್ ಅವ್ರಿಗೂ ಒಂದು ಸಂಬಂಧ ಇರ್ತದೆ ಅಂತ ನಮಗೆ ನಮ್ಮ ಅಧ್ಯಕ್ಷಗಳನ್ನ ಭೇಟಿ ಮಾಡೋ ಅಂತ ಒಂದು ಇರ್ತದೆ. ಈಗ ನಾನು ದೆಹಲಿಗೆ ಹೋದಾಗೆಲ್ಲ ನಾನು ನಮ್ಮ ಅಧ್ಯಕ್ಷನ ಭೇಟಿ ಮಾಡ್ತೀನಿ, ನಮ್ಮ ಲೀಡರ್ಗಳು ಭೇಟಿ ಮಾಡ್ತೀನಿ. ಈಗ ನೋಡಿ, ಹಳ್ಳಿಯಿಂದ ಬಂದವರೆಲ್ಲ ಈಗ ನನ್ನ ಭೇಟಿ ಮಾಡ್ತಾವ್ರೆ, ಹಳ್ಳಿಯಿಂದ ಬಂದವರು ತಾಲೂಕಿಂದ ಬಂದವರೆಲ್ಲ ನನ್ನ ಭೇಟಿ ಮಾಡದೆ ಇನ್ಯಾರು ಭೇಟಿ ಮಾಡೋಕ್ಕಾಗ್ತದೆ? ನೋಡಪ್ಪ, ನಾನು ದಿನಾ ಭೇಟಿ ಮಾಡ್ತಾ ಇರ್ತೀನಿ. ದಿನಾ ವರದಿಗಳು ಇಲ್ಲೇನೇ ನಡೀತಾ ಇದೆ ಅವ್ರಿಗೂ ಹೋಗ್ತಾ ಇರ್ತದೆ. ನಮ್ಮ ಆಫೀಸಲ್ಲಿ ಹೇಳ್ಬಿಟ್ಟಿರ್ತೀವಿ, ಬೆಂಗಳೂರಲ್ಲಿ ಕಾಂಗ್ರೆಸ್ ಕಚೇರಿ ರಾಜ್ಯದಲ್ಲಿ ಏನೇನು ಆಗ್ತದೆ ಎಲ್ಲ ಡೆಲ್ಲಿಗೆ ನಾವು ರಿಪೋರ್ಟ್ ಕಳಿಸ್ಲೇಬೇಕು. ಪೇಪರ್ಲಿ ಏನು ಬರ್ತದೆ, ಮತ್ತೊಂದು ಬರ್ತದೆ. ಅವ್ರ ಹತ್ರನೂ ಒಂದು ಟೀಮ್ ಇದೆ, ಎಲ್ಲ ರಾಜ್ಯದಲ್ಲೂ ಕಲೆಕ್ಟ್ ಮಾಡ್ತಾ ಇರ್ತಾರೆ ಅವರು. ಯಾರು? ನಾನು ಅದಕ್ಕೊಂದು ಟೀಮೇ ಸಪ್ರೇಟ್ ಇದೆ, ರಿಸರ್ಚ್ ಟೀಮ್ ಅಂತ ಒಂದು ಟೀಮ್ ಇದೆ. ಅವರು ಆ ರಿಸರ್ಚ್ ಟೀಮು ಏನೇನು ಆಕ್ಟಿವಿಟೀಸ್ ಆಗ್ತದೆ ಅಂತ ಅವ್ರು ರೆಗ್ಯುಲರ್ ಆಗಿ ಕಳಿಸ್ತಾ ಇರ್ತಾರೆ.